ಪ್ರಮೋಷನ್ಗೋಸ್ಕರ 25,000 ಅಮಾಯಕ ಹುಡುಗರನ್ನ ಪೊಲೀಸ್ ಅವರೇ ಮರ್ಡರ್ ಮಾಡಿದ್ರು. ಈ ಮರ್ಡರ್ಗಳಿಗೆ ಪೊಲೀಸ್ ಅವ್ರಿಗೆ ಕ್ಯಾಶ್ ಪ್ರೈಸ್ ಕೂಡ ಸಿಗ್ತಾ ಇತ್ತು. ನೋಡಿ, 1980ರಿಂದ 1990ರಲ್ಲಿ ಪಂಜಾಬ್ ನಲ್ಲಿ ಮಿಲಿಟೆಂಟ್ಸ್ ತುಂಬಿ ತುಳುಕ್ತಿದ್ರು. ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅಂತ ಪೊಲೀಸ್ ಅವ್ರಿಗೆ ಫುಲ್ ಫ್ರೀ ಹ್ಯಾಂಡ್ ಸಿಗುತ್ತೆ. ಯಾವ ರೇಂಜಿಗೆ ಅಂದ್ರೆ ಎನ್ಕೌಂಟರ್ ಮಾಡಿದ್ಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋ ಅವಶ್ಯಕತೆನೂ ಇರಲಿಲ್ಲ. ಈ ಕ್ಯಾಶ್ ಪ್ರೈಸ್ ಮತ್ತೆ ಪ್ರಮೋಷನ್ ಆಸೆಯಿಂದ ಯಾರು ಅಮಾಯಕರು ಯಾರು ಮಿಲಿಟೆಂಟ್ಸ್ ಅಂತ ನೋಡ್ತಾನೂ ಇರಲಿಲ್ಲ. ಮನೆ ಹತ್ರ ಬರೋದು, ಕರ್ಕೊಂಡೋಗೋದು, ಪೊಲೀಸ್ ಸ್ಟೇಷನ್ ಅಲ್ಲಿ 10-15 ದಿನ ಚಿತ್ರ ಹಿಂಸೆ ಕೊಟ್ಟು ಎನ್ಕೌಂಟರ್ ಹೆಸರಲ್ಲಿ ಮರ್ಡರ್ ಮಾಡ್ತಿದ್ರು. ಇವಾಗ ಜಸ್ವಂತ್ ಸಿಂಗ್ ಕಾಲ್ರಾ ಅನ್ನೋರು ಒಂದು ಬ್ಯಾಂಕ್ ನಲ್ಲಿ ಎಂಪ್ಲಾಯ್ ಆಗಿರ್ತಾರೆ. ಕಾಲ್ರಾ ಅವರ ಇಬ್ರು ಫ್ರೆಂಡ್ಸ್ ನು ಕೂಡ ಪೊಲೀಸ್ ಅವರು ಇದೇ ರೀತಿ ಮರ್ಡರ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಜಸ್ವಂತ್ ಸಿಂಗ್ ಕಾಲ್ರಾ ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪೋಸ್ ಮಾಡ್ತಾರೆ. ಆದ್ರೆ 1995ರಲ್ಲಿ ಇವ್ರನ್ನು ಕೂಡ ಇದೇ ರೀತಿ ಮನೆ ಹತ್ರ ಬಂದು ಪೊಲೀಸ್ ಅವರು ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಮತ್ತೆ ಜಸ್ವಂತ್ ಸಿಂಗ್ ಕಾಲ್ರಾ ಯಾವತ್ತೂ ಬರಲೇ ಇಲ್ಲ. ಇದೇ ಟ್ರೂ ಸ್ಟೋರಿನ ಇಟ್ಕೊಂಡು ಸುತ್ಲಜ್ ಅಂತ ಒಂದು ಮೂವಿನ ಮಾಡಿರ್ತಾರೆ. ಆದ್ರೆ 2021ರಿಂದ ಇದುವರೆಗೂ ಅದನ್ನ ರಿಲೀಸ್ ಮಾಡೋದಕ್ಕೆ ಬಿಟ್ಟಿರಲ್ಲ. ಎಲ್ಲ ಕಾನೂನು ಹೋರಾಟನು ಮುಗಿಸಿದ್ಮೇಲೆ ಈಗ ಫೈನಲಿ ZEE5 ನಲ್ಲಿ ರಿಲೀಸ್ ಆಗಿತ್ತು. ಆದ್ರೆ ರಿಲೀಸ್ ಆಗಿ 2 ದಿನಕ್ಕೆ ಈ ಮೂವಿನ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಇದೇ ಕೇಸ್ ಸಲುವಾಗಿ 5ರಿಂದ 6 ಜನಕ್ಕೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಆದ್ರೆ ಅದರಲ್ಲಿ ಎಲ್ಲರೂ ಇವಾಗ ಜೈಲಲ್ಲಿಲ್ಲ, ಕೆಲವೊಬ್ರು ಬೇಲ್ ಮೇಲೆ ಆಚೆ ಇದ್ದಾರೆ.